ಹಲೋ ಎವ್ರಿವನ್, ಇವರು ಬಂದು ನನ್ನ ದೊಡ್ಡಮ್ಮ. ಇವರು ಇವತ್ತು ಬಾಳೆದಿಂಡಿನ ಪಲ್ಯ ಮಾಡ್ತಾ ಇದ್ದಾರೆ. ಸೊ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಬಾಳೆದಂಡ ಮೇಲ್ಗಡೆ ಒಂದು ಸ್ವಲ್ಪ ನಾರಿರುತ್ತೆ, ಅದನ್ನು ತಗೊಂಡು ಈ ಥರ ಸರ್ಕಲಾಗಿ ಕಟ್ ಮಾಡ್ಕೋತಾ ಇದ್ದಾರೆ. ಸರ್ಕಲ್ ಥರ ಕಟ್ ಮಾಡ್ಕೊಂಡ ನಂತರ ಅದರ ಒಳಗಡೆನೂ ಒಂದು ಸ್ವಲ್ಪ ನಾರು ಥರ ಇರುತ್ತೆ, ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಇದನ್ನು ನೀಟಾಗಿ ನಾರನ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡಿ ಆದ ನಂತರ ಆ ರೌಂಡ್ ಶೇಪಲ್ಲಿ ಇರೋದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಪಲ್ಯಕ್ಕೋಸ್ಕರ. ಅಂದರೆ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದಾರೆ. ಹಳ್ಳಿಗಳಲ್ಲಿ ಮಾಮೂಲಿಯಾಗಿ ಇದನ್ನು ಯೂಸ್ ಮಾಡ್ತಾರೆ, ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಕಿಡ್ನಿ ಹೆಲ್ತಿಗೆ ಬಂದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಆದಷ್ಟು ಇದನ್ನ ಕನ್ಸ್ಯೂಮ್ ಮಾಡಿದರೆ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಸೊ ಇವಾಗ ಕಟ್ ಮಾಡ್ಕೊಂಡಿಟ್ಟಿರೋ ಬಾಳೆದಂಡೆ ಇದೆಲ್ಲ ಅದನ್ನು ಅವರು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದಾರೆ. ಇದನ್ನ ಪಲ್ಯ ಮಾಡ್ಕೋಬೇಕಾದ್ರೆ ಯಾವುದಾದ್ರೂ ಕಾಳನ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಕಾಳು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ನಿನ್ನೆನೆ ನೆನೆಸಿಟ್ಟಿರೋ ಅಲಸಂದೆ ಕಾಳನ್ನ ಸೇರಿಸ್ಕೊಂಡ್ವಿ. ದೆನ್ ಅದಕ್ಕೆ ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ದಂಡನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಏನೋ ನೀರು ಆ್ಯಡ್ ಮಾಡಬೇಕು ಅಂತೆಲ್ಲ, ಒಂದು 1/4 ಲೋಟದಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದಾರೆ. ವಿಸಿಲೆಲ್ಲ ಆದ ನಂತರ ಇವಾಗ ಒಗ್ಗರಣೆಗೆ ಇಟ್ಟಿದ್ದಾರೆ. ಒಗ್ಗರಣೆಗೆ ಇಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ, ದೆನ್ ಸಾಸಿವೆ, ದೆನ್ ಅದೆಲ್ಲ ಆದ ನಂತರ ಕರಿಬೇವನ್ನ ಸೇರಿಸ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದಾರೆ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆನಿಯನ್ ಮತ್ತು ಟೊಮೆಟೊನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಸೇರಿಸ್ಕೊಂಡು ದೆನ್ ತುರಿದಿರೋ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಹಾಗೇ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೋತಾ ಇದ್ದಾರೆ. ಹಿಂಗೆ ಫ್ರೈ ಮಾಡೋದ್ರಿಂದ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಅದರ ಅರೋಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ದೆನ್ ಒಂದು ಸ್ವಲ್ಪ ಖಾರದ ಪೌಡರ್ನ ಸೇರಿಸ್ಕೊಂಡು ಇದನ್ನು ಕೂಡ ತೆಂಗಿನಕಾಯಿ ತುರಿ ಜೊತೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದಾರೆ. ಒಗ್ಗರಣೆಲೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ವಿಶಿಲ್ ಹಾಕ್ಸ್ಕೊಂಡಿರೋ ಬಾಳೆದಿಂಡು ಮತ್ತು ಅಲಸಂದೆ ಕಾಳು ಇದೆಲ್ಲ ಅದನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ಮಿನಿಟ್ಸ್ ಅಷ್ಟು ಒಗ್ಗರಣೆಯಲ್ಲಿ ಅದನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಒಗ್ಗರಣೆಯಲ್ಲಿ ಒಂದು 3 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬೆಂದರೆ ಬಾಳೆದಿಂಡಿನ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋ ಪಲ್ಯ ಕೂಡ ರೆಡಿ ಆಗುತ್ತೆ.